ಕೇವಲ ಮೌಖಿಕ ಆದೇಶದ ಮೂಲಕ ಪೂಜೆ ಮಾಡಲು ವ್ಯಕ್ತಿಯೊಬ್ಬರನ್ನು ನಿಯೋಜನೆ ಮಾಡಲು ಬಂದ ಅಧಿಕಾರಿಯನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ವಾಪಸ್ ಕಳುಹಿಸಿದ ಘಟನೆ ನಾಗಮಂಗಲ ತಾಲೂಕಿನ ಮುಳುಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹಲವಾರು ವರ್ಷಗಳಿಂದ ಮುಳುಕಟ್ಟಮ್ಮ ದೇವಾಲಯದ ಅರ್ಚಕ ವೃತ್ತಿಯನ್ನು ದೊಡ್ಡಯ್ಯ ಮತ್ತು ಮರಿಯಪ್ಪ ಕುಟುಂಬದವರೇ ನಡೆಸಿಕೊಂಡು ಬರುತ್ತಿದ್ದು, 2010 ಮತ್ತು 2014ರಲ್ಲಿ ಎರಡೂ ಕುಟುಂಬಗಳೇ ಬಾಧ್ಯಸ್ಥರೆಂದು ಸ್ಥಳೀಯ ನ್ಯಾಯಾಲಯ ತೀರ್ಮಾನ ನೀಡಿದ್ದು, ಅದರಂತೆ ಆ ಕುಟುಂಬಗಳು ಅರ್ಚಕ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದು, ಇದರ ನಡುವೆ ಅದೇ ಗ್ರಾಮದ ಸುಧಾಕರ್ ಎಂಬುವರನ್ನು ಮಾನವೀಯತೆಯ ಆಧಾರ ಮತ್ತು ನಿಯಮಗಳ ಮೇಲೆ ಕುಂಜಿ ಅಹಮದ್ ಎಂಬುವರು ತಹಶೀಲ್ದಾರರಾಗಿದ್ದ ಸಮಯದಲ್ಲಿ ಅರ್ಚಕ ವೃತ್ತಿಗೆ ನೇಮಕ ಮಾಡಿಕೊಂಡಿದ್ದು, ಆದರೆ ಸುಧಾಕರ್ ಕೆಲವಾರು ನಿಯಮಗಳನ್ನು ಉಲ್ಲಂಘಿಸಿದ ಕಾರಣ ವೃತ್ತಿಯಿಂದ ಮುಕ್ತಗೊಳಿಸಿ ಕೆಲವು ದಿನಗಳ ಹಿಂದೆ ಆದೇಶ ಹೊರಡಿಸಿತ್ತು. ಇಂದು ಮುಂಜಾನೆ ಕಸಬಾ ಹೋಬಳಿಯ ಗ್ರಾಮ ಲೆಕ್ಕಿಗರು ತಾಲೂಕು ದಂಡಾಧಿಕಾರಿ ಅವರು ಮೌಖಿಕ ಆದೇಶ ನೀಡಿದ್ದಾರೆ ಎಂದು ಸುಧಾಕರ್ ಅವರನ್ನು ಮತ್ತೆ ವೃತ್ತಿಗೆ ನಿಯೋಜನೆಗೊಳಿಸಲು ದೇವಸ್ಥಾನಕ್ಕೆ ಬಂದಿದ್ದು, ವಿಷಯ ತಿಳಿದ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಲಿಖಿತ ಆದೇಶ ನೀಡುವವರೆಗೆ ನಿಯೋಜನೆ ಮಾಡಲು ಅವಕಾಶ ನೀಡುವುದಿಲ್ಲವೆಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದು, ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ಅಧಿಕಾರಿಯನ್ನು ವಾಪಸ್ ಕಳುಹಿಸಿದ್ದಾರೆ. ಅರ್ಚಕರು ಮಹೇಶ್ ಪೂಜಾರ್ 2 ವಂಶಸ್ಥರಿಗೆ ಆದೇಶ ಆಗಿದೆ. ಪೂಜಾರಿಕೆದಲ್ಲಿ 2 ವಂಶಸ್ಥರೇ ಪೂಜೆ ಮಾಡ್ಕೊಂಬರೋದು ಅಂತ ಕೋರ್ಟ್ ಆದೇಶ ಆಗಿರೋದ್ರಿಂದ, 3ನೇ ಸೇರಿಸಿರೋದ್ರಿಂದ ಇದು ತುಂಬಾ ಅನ್ಯಾಯ ಆಗೈತೆ. ಇವರು ಯಾವುದೇ ರೀತಿ ಆದ್ಯತೆಗಳಿಲ್ಲ, ಕೋರ್ಟ್ ಆದೇಶನೂ ಇಲ್ಲ, ಇವರಿಗೆ ಪೂಜಾರಿಕೆಗೆ ಯಾರು ಮಾಡೂ ಇಲ್ಲ ಇಲ್ಲಿ ಅವರು. ಅದರಿಂದ ಇವರು ಆಚೆ ಕಳಿಸೋದು ದೃಷ್ಟಿಯಿಂದ ಮೌಖಿಕವಾಗಿ ಅವರು ಆದೇಶದ ಇಲ್ಲೇನೆ ಇಲ್ಲಿ ಬಂದು ಕೀ ಹ್ಯಾಂಡ್ ಓವರ್ಗೆ 3ನೇ ಕೀ ಹ್ಯಾಂಡ್ ಓವರ್ಗೆ ಕೊಡ್ಸಕ್ಕೆ ಅಂತ ಬಂದಿದ್ರು. ಗ್ರಾಮಸ್ಥರು ಊರ್ನವರೆಲ್ಲ ಸೇರಿ ಅವ್ರನ್ನ ಕೊಡಕ್ ಆದೇಶ ಇಲ್ಲದೆ ಇರೋದ್ರೆ ನೀವು ಎಲ್ಲಾಕ್ ಬಂದಿದ್ದೀರಿ ಅಂದ್ಬಿಟ್ಟು ಗಲಾಟೆ ಮಾಡಿ ಕಳ್ಸ್ಕೊಡ್ರು. ಯಾರು ಬಂದಿದ್ದು? ಊರ್ ಗ್ರಾಮಸ್ಥರು ಅಲ್ಲಲ್ಲ, ಇವರು ಅಧಿಕಾರಿಗಳು BA ಪ್ರದೀಪ್ ಅವ್ರು ಬಂದಿದ್ರು ಕೊಡ್ಸಕ್ಕೆ ಅಂದ್ಬಿಟ್ರು. ಊರಿನ ಗ್ರಾಮಸ್ಥರು ಕಂಪಣ್ಣ, ಹಿರೇಗೌಡರು ಮತ್ತೆ ನಾಗಣ್ಣ, ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಸೇರಿ ಅವ್ರನ್ನ ಈ ಆದೇಶ ಇಲ್ಲದೆ ಇರೋದ್ರಿಂದ ನೀವು ಅದ್ ಹೆಂಗ್ ಸೇರಿಸಿದ್ದೀರ ಅಂದ್ಬಿಟ್ಟು ಗಲಾಟೆ ಮಾಡಿ ಹೋದ್ರು ಅಷ್ಟೇ. ಪೂಜೆ ಮಾಡಿ ಅಷ್ಟೇ. ಪೂಜೆ ಮಾಡೋಕೆ ಕೋರ್ಟ್ ಆರ್ಡರ್ ಆಗಿದೆ ನಮ್ಗೆ. ಅವ್ರು ಕೋರ್ಟ್ ಆರ್ಡರ್ ತಗೊಂಡ್ಬರ್ಲಿ, ಪೂಜೆ ಮಾಡಿ.